ನಾವು ಒಂದು ಈಗ ಶಾಮನೂರು ದಿವಂಗತ ಶಾಮನೂರು ಶಿವಶಂಕರಪ್ಪ ನಿಧನ ಆದ ನಂತರ ನಮಗೆ ಟಿಕೆಟ್ ಸಿಗುತ್ತಂತ ವಿಶ್ವಾಸ ಇತ್ತು. ಮತ್ತು ಈ ಬಂಡವಾಳಶಾಹಿಗಳು ತಮ್ಮ ದುಡ್ಡನ್ನು ಉಪಯೋಗ ಮಾಡಿ ತಮ್ಮ ಹೈಕಮಾಂಡ್ ತಮ್ಮ ಜಾತಿ ಪ್ರಭಾವ ತೋರಿಸಿ ಟಿಕೆಟನ್ನು ತಂದಿದ್ದಾರೆ. ಮತ್ತು ಈಗ ನಾವು ಅಲ್ಪಸಂಖ್ಯಾತರು ಅಹಿಂದ ವರ್ಗದವರು ಭಾಳ ಬೇಸರದಲ್ಲಿ ಇದ್ದೀವಿ. ನಾವು ಈ ಸಲ ಬದಲಾವಣೆ ಬೇಕೇ ಬೇಕು ನಮಗೆ. ಈ ಸಲ ಬದಲಾವಣೆ ಯಾಕಂದರೆ ಅಭಿವೃದ್ಧಿ ಟೋಟಲಿ ನಿಲ್ಲ ಸರ್, ಅಭಿವೃದ್ಧಿ ಮಾಡೇ ಇಲ್ಲ. ಯಾಕಂತ ಹೇಳಿದರೆ ನೀವು ಹೋಗ್ರಿ ನೋಡ್ಕೊಂಬರ್ರಿ, ದಾವಣಗೆರೆ ನಾರ್ತ್ನಲ್ಲಿ ಹೋಗ್ರಿ, ಗ್ಲಾಸ್ ಹೌಸ್ ಎಲ್ಲ ಒಳ್ಳೆ ಇದೆ. ಇಲ್ಲಿ ದಾವಣಗೆರೆ ಸೌತ್ನಲ್ಲಿ ಬಂದು ನೋಡ್ರಿ ನೀವು, ಮಂಡಕ್ಕಿ ಬಟ್ಟಿ ರೋಡ್, ಈ ರೋಡ್ಗಳು ಮಾಡೋದು ಕಾರ್ಪೊರೇಟರ್ಗಳು ನಮ್ಮ ವಾರ್ಡಿಂದ. ಅಭಿವೃದ್ಧಿ ಇಲ್ಲ, ಬೇಸರವಾಗಿದ್ದಾರೆ. ಓಟ್ ಡಿವೈಡ್ ಆಗುತ್ತೆ. ನಮ್ಮ ಬದಲಾವಣೆ ಬೇಕು ರೀ, ಬದಲಾವಣೆ ಬೇಕು. ಒಂದೇ ಕುಟುಂಬಕ್ಕೆ ಎಸ್.ಎಲ್ ಅಂತ ಗೆಲ್ಲಿಸ್ತೀವಿ ರೀ. ಆಲ್ರೆಡಿ ಅದಾರೆ ಎಸ್ ಮಲ್ಲಿಕಾರ್ಜುನ್ ಅವರು ಮಿನಿಸ್ಟರ್ ಅದಾರೆ, ಅವ್ರ ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು MP ಅದಾರೆ. ಮತ್ತು ಈಗ ಮಗನಿಗೆ ಇನ್ನೂ ವಯಸ್ಸೈತೆ, ಅವನಿಗೆ 20 ಬಾವುಟ ಹಿಡೀಲಿ, ಪಕ್ಷಕ್ಕೆ ಕೆಲಸ ಮಾಡಲಿ. ಯಾಕೆ ಕಾಂಗ್ರೆಸ್ ಪಕ್ಷ ಯುವಕರು, ಅವ್ರು ಮೇಡಮ್ ಅವರು ಹೇಳ್ತಾರೆ ಯುವಕರು ಬರಬೇಕು ರಾಜಕೀಯ ಅಂತ. ಯುವಕರು ಅವ್ರ ಮನೆಯಾಗೆ ಇರೋದೇನು? ಆ ಪಕ್ಷದಲ್ಲಿ ಬೇರೆ ಯಾರು ಯುವಕರು ಇಲ್ಲ. 2 ವರ್ಷ ಮೇಲೆ ಆಯ್ತು ಗೆದ್ದು, ಇನ್ನೂ ತನಕ ಕಾಲಿಟ್ಟಿಲ್ಲ ಅವರು. ಈಗ ಮಗನ ಪ್ರಚಾರಕ್ಕೆ ಬರಾಕತ್ತಾರೆ, ಈಗ ಬರಾಕತ್ತಾರೆ. ಎಲೆಕ್ಷನ್ ಮುಂಚೆನೇ ಬಂದಿಲ್ಲ, ಎಲೆಕ್ಷನ್ ನಂತರನೇ ಬಂದಿಲ್ಲ. ಇಲ್ಲಿ ಬಂದಿಲ್ವ ಅವರು? ದಾವಣಗೆರೆ ಖಾಲಿ ಇಟ್ಟಿಲ್ಲ. ಆ ದುಗ್ಗಮ್ಮ ದೇವಸ್ಥಾನಕ್ಕೆ ಬಂದು ಹೋಗೋದು. ಈಗ ಮಗನಿಗೆ ಪ್ರಚಾರಕ್ಕೆ ಬರ್ತಿದ್ದಾರೆ, ಬರಲಿ, ಪರವಾಗಿಲ್ಲ. ಯಾಕಂದರೆ ಯುವಕರು ಅವ್ರ ಮನೆಯಾಗೆ ಇದೆ. ಈಗ ನಾವು ಐತಲ್ಲ, ಈ ಸಲ ನಾವು ನಮ್ಮ ಅಭ್ಯರ್ಥಿಗಳು, ಪಕ್ಷೇತರ ಅಭ್ಯರ್ಥಿಗಳು ನಿಂತೈತಿ. ಬದಲಾವಣೆ ಮಾಡಿ ನೋಡೋಣ್ರಿ. ಏನು ತಪ್ಪಿದೆ ಬದಲಾವಣೆ ಮಾಡೋಕ್ಕೆ? ಏನು ಅಭಿವೃದ್ಧಿ ಜೀರೋ ಐತಿ. ನೀವು ಹೋಗ್ರಿ, ನಾನು ಹೇಳಿಲ್ಲ, ನಿಮ್ಮ ಕಣ್ಣು ಮುಂದೆ ನಾರ್ತ್ನಲ್ಲಿ ಹೋಗ್ರಿ, ಮತ್ತು ಇಲ್ಲಿ ದಕ್ಷಿಣದಲ್ಲಿ ಬಂದು ನೋಡಿರಿ. ಏನು ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ನಾನು ಹೇಳಿದರೆ ಎಲ್ಲ ಸುಳ್ಳಾಗುತ್ತೆ. ಇನ್ನು ನೋಡಿರಿ, ನಾವು ಸ್ಲಮ್ ಇದ್ದೀವಿ, ಸ್ಲಮ್ಮೇ. ಮಂಡಕ್ಕಿ ಬಟ್ಟಿ ರೋಡ್ಗಳು ಇಂಪಾರ್ಟೆಂಟ್ ಅಲ್ಲ. ರೋಡ್ಗಳು ನಮ್ಮ ಮಹಾನಗರ ಪಾಲಿಕೆ ಸದಸ್ಯಗಳು ಮಾಡೋದದು. ನೀರಿಂದು, ರೋಡಿಂದು, ಈಜೋಡಿಂದು. ಒಂದು ಕಾಲೇಜ್ ಇಲ್ಲ, ಒಂದು ಹಾಸ್ಪಿಟಲ್ ಇಲ್ಲ, ಯಾವ್ದಾರು ಒಂದು ಗಾರ್ಮೆಂಟ್ಸ್ ಇಲ್ಲ. ಯಾಕೆ ನಮಗೆ ಈ ದಕ್ಷಿಣ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಇದು ಮಾಡಿದ್ದಾರೆ, ಉತ್ತರ ಕ್ಷೇತ್ರಕ್ಕೆ ಮಾಡ್ತಾರೆ ಇವರು? ನಾವು ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು. ನೋಡಿ, ಈಗ ಪಕ್ಷೇತರ ಅಭ್ಯರ್ಥಿ ಪರವಾಗಿ ನಾನು ಕೆಲಸ ಮಾಡಕತ್ತೀನಿ. ಆದಿಲ್ ಭಾಷಣ ಅದಾರೆ, ಮತ್ತು SDP ಐತಿ, T ಜಬೀನಪ್ಪ ಐತಿ. ನಾವು ಏನಿಲ್ಲ, ನಾವು ಈ ಸಲ ನಮಗೆ ನೋವಾಗಿದೆ. ನಮ್ಮ ಸಚಿವರು ಜಮೀರ್ ಅಹಮದ್ ಬಗ್ಗೆ ಏಕವಚನದಲ್ಲಿ ಮಾತಾಡಿದಾರಲ್ಲ, ನೋವಾಗಿದೆ. ನಾವು ಈಗ ಏನು ಮುಸಲ್ಮಾನರು ತೋರಿಸ್ಬೇಕು, ನಾವು ತೋರಿಸ್ತೀವಿ. ಜಮೀರ್ ಬಗ್ಗೆ ಮಾತನಾಡೋದು ಸೀರಿಯಸ್ ಆಗಿ ಇಲ್ಲಿ ಎಫೆಕ್ಟ್ ಆಗಿದೆಯಾ? ಭಾಳಷ್ಟು ಜನರಿಗೆ ಮನಸ್ಸಿಗೆ ಎಮೋಷನ್ಸ್ ಡ್ಯಾಮೇಜ್ ಆಗಿದೆ. ನಮ್ಮ ಸಮುದಾಯದ ಒಂದು ಮಾಸ್ಟ್ ಲೀಡರ್ ಅವರು, ಸ್ಟಾರ್ ಕ್ಯಾಂಪ್ನರ್. ಈ ರಾಜ್ಯಕ್ಕಲ್ಲ, ಈ ಕೇರಳದಲ್ಲಿ ಅದಾರೆ, ಹರಿಯಾಣಕ್ಕೆ ಹೋಗುತ್ತಾರೆ. ಇವರು ಪ್ರಭಾವಿ ಅಂತಾರಲ್ಲ SS ಮಲ್ಲಿಕಾರ್ಜುನ್ ಅವರು, ಬೇರೆ ಕ್ಷೇತ್ರದಲ್ಲಿ ಗೆದ್ದು ತೋರಿಸ್ಲಿ ಇವರು. ಯಾಕೆ ದಕ್ಷಿಣ ಕ್ಷೇತ್ರನೇ ಆಯ್ಕೆ ಅಷ್ಟು ಹಠ ಮಾಡಿ ಇಡ್ತಿದ್ದಾರೆ? ಪ್ರಭಾವಿ ವ್ಯಕ್ತಿ ಅಂದರೆ ಎಲ್ಲಿ ಬೇಕಂದರೆ ಹೋಗಿ ಗೆಲ್ಬೋದು. ಹಣ ಬಳ ಜನ ಐತಲ್ಲ, ಹೋಗಿ ಗೆಲ್ಬೋದು. ಯಾಕೆ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ? ಮುಸ್ಲಿಮ್ ಐತಲ್ಲ, 85,000 ಮುಸ್ಲಿಂ ಮತಗಳು ಇದೆ. ಈಸಿಯಾಗಿ ಹಾಕಿಬಿಡ್ತಾರೆ. 2 ದಿವಸ ಒಳಗೆ ಎಲೆಕ್ಷನ್ ಮಾಡೋಣಂತ ಇತ್ತು. ಈ ಸಲ 2 ದಿವಸ ಅಲ್ಲ, ಎಲ್ಲ ಪೂರ್ತಿ ಕ್ಯಾಬಿನೆಟ್ ಬಂತು. ಇಲ್ಲಿ ಕುಂತಿದ್ರೇನ ಅದು ಜನರ ಮೈಂಡ್ ಒಳಗಿದೆ. ಇವರು ಓಟಿಗೆ 5 ಅಲ್ಲ 10,000 ಕೊಟ್ಟೇನ ಜನರ ತಲೆಯಾಗಿ ಇದೆ. ಈ ಬಾರಿ ಪಾಠ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸ್ತಾರೆ. ಆ ಥರದ್ದು ಏನಾದರೂ ನೀವು ಸಭೆಗಳನ್ನೇನಾದರೂ ಮಾಡಿಕೊಂಡು ಈ ಥರ ಒಕ್ಕೂರಿನಿಂದ ನಾವೆಲ್ಲರೂ ಒಂದು ಡಿಸಿಷನ್ ತಗೊಳ್ಳೋಣ ಅಂತ? ಇನ್ನೊಂದು 2-3 ದಿವಸ ಐತಿ. 2-3 ದಿವಸದಲ್ಲಿ ಅದೂ ಆಗುತ್ತೆ. ನೋಡಿ ಸೂಕ್ತವಾಗಿ ಕುದುರೆ ಯಾರ್ದು ಓಡ್ತೈತಿ ಅವ್ರಿಗೆ ಒಂದು ಬೆಂಬಲ ಕೊಡಬೇಕಂತ ಅದು ನಿರ್ಧಾರನ ಮಾಡಿದ್ದೀವಿ. ಕುದುರೆ ಅಂದರೆ ನಿಮ್ಮ ಮುಸಲ್ಮಾನ, ನಮ್ಮ ಮುಸ್ಲಿಮ್ಸ್ ಅಭ್ಯರ್ಥಿ ಒಳಗೆ SDP ಇದೆ, ಮತ್ತು ವಜ್ರ ಇದೆ, ಆದಿಲ್ ಪಾಷಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಕೆಲವರು 13-14 ಜನ ಇದೆ. ಅವ್ರಿಗೆಲ್ಲ ಕೂಡಿಸಿ ಒಂದು ಅಭ್ಯರ್ಥಿಗೆ ಮಾಡೋಣ, ಅದನ್ನ ಪ್ರಯತ್ನ ಪಡ್ತೀವಿ ನಾವು. ಯಾಕಂದರೆ 85,000 ಓಟ್ ಇದೆ ಸರ್. 85,000 ಓಟ್ ಇದಕ್ಕೆ ಕೇಳ್ತಿರೋದು ನಾವು ಟಿಕೆಟ್. ಇಲ್ಲಿದ್ರೆ ಕೇಳ್ತಿದ್ದಿಲ್ಲ. ಓಟ್ ಎಲ್ಲಿ ಐತಿ ನಮಗೆ ಅಲ್ಲಿ ಟಿಕೆಟ್ ಸಿಗಬೇಕು. ಆ ಹುಡುಗನಿಗೆ ಇನ್ನೂ ವಯಸ್ಸಿದೆ, ಸಮರ್ಥ ರಾಜಕೀಯಕ್ಕೆ ಇನ್ನೂ ಅಸಮರ್ಥ ಅದಾನೆ. ಯಾಕಂದರೆ ಕಾಲೇಜ್ ಮುಗಿಸ್ಕೊಂಡು ಈಗ ಬಂದಿದ್ದಾನೆ. ಪಾರ್ಟಿನಲ್ಲಿ ಬೇರೆದು ಕಾರ್ಯಕರ್ತಗಳು ಇದೆ, 44 ದುಡಿಯೋರು ಅದಾರೆ. ಇದು ಏನೈತಿ ನೋಡಿ, ಈ ದಕ್ಷಿಣ ಕ್ಷೇತ್ರ ಪ್ರಭಾ MP ಇದು ನಮ್ಮ ಸಂಸದರಿಗೆ ಈ ದಕ್ಷಿಣ ಕ್ಷೇತ್ರನೇ 22,000 ಲೀಡ್ ಕೊಟ್ಟಿದ್ದು. ಅವರೈತಲ್ಲ ಉತ್ತರ ಕ್ಷೇತ್ರ SS ಮಲ್ಲಿಕಾರ್ಜುನ್ ಅವ್ರು ಗೆದ್ದರಲ್ಲ, ಆ ಕ್ಷೇತ್ರದಲ್ಲಿ 26,000 BJP ಲೀಡ್ ಐತಿ.
ಅಷ್ಟು ಪ್ರಭಾವಿ ಇದ್ದರೆ ಅಲ್ಲಿ ಲೀಡ್ ಬರಬೇಕಿತ್ತು, ಕಾಂಗ್ರೆಸ್ ಬರಲಿಲ್ಲ, ಅಲ್ಲಿ ಬಿ ಜೆ ಪಿ ಲೀಡ್ ಬಂದೈತಿ. ಈ ಕ್ಷೇತ್ರ ಸಂಸದರಿಗೆ ಉಳಿಸಿರೋದು ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದೆ ಸರ್, ಕಾವು ಇದೆ, ಜನರಲ್ಲಿ ಬೇಸರ ಇದೆ. ಏನಾರು ಇಲ್ಲಿ ಈ ಪೂರ್ತಿ ಬೆಂಗಳೂರು ಅಲ್ಲ, ಬೇರೆ ರಾಜ್ಯಗಳಲ್ಲಿ ಎಲ್ಲ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಯಾರು ಸಿದ್ದರಾಮಯ್ಯ ಅವರು, ಸಲೀಮ್, ರಿಜ್ವಾನ್, ಅರ್ಷದ್ ಎಲ್ಲರೂ ಬರಲಿ ಇಲ್ಲೇ ಜನರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಈ ಸಲ ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸ್ತೀವಿ ನಾವು. ಈ ಸಲ ನಮ್ಮ ಯಾಕಂದರೆ ನಮ್ಮ ಸಮಾಜಕ್ಕೆ ನಮ್ಮ ಗುರುಗಳಿಗೆ ಬೈದರು, ಅವರು ರೆಸ್ಪಾನ್ಸ್ ಕೊಟ್ಟಿಲ್ಲ. ಸರ್ ಅದೇ ಜಮೀರ್ನವ್ರನ್ನ ಕರೆಸಿ ಮತ ಪ್ರಚಾರ ಮಾಡಿದ್ರೆ ಮತ್ತೆ ನಿಮ್ಮ ನಿರ್ಧಾರಗಳು ಉಲ್ಟಾಗುತ್ತೆ. ಜಮೀರ್ ಅಹಮದ್ ನಾವು ಈ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತೀವಿ, ಜಮೀರ್ ಅಹಮದ್ ಸರ್ ನೀವು ಇಲ್ಲಿ ಬರಬಾರ್ದು, ನೀವು ಬರಬಾರ್ದು. ಯಾಕಂದರೆ ಎಸ್ ಮಲ್ಲಿಕಾರ್ಜುನ್ ಕ್ಷಮೆ ಕೇಳಿದರೆ ಮಾತ್ರ ಬರ್ರಿ ನೀವು. ಎಸ್ ಮಲ್ಲಿಕಾರ್ಜುನ್ ಕ್ಷಮೆ ಕೇಳಿಲ್ಲ ಅಂದರೆ ನೀವು ದಯವಿಟ್ಟು ಬರಬೇಡ್ರಿ. ನಾವು ಅವ್ರಿಗೆ ದೂರವಾಣಿ ಮೂಲಕನ ಹೇಳ್ತೀವಿ. ನಾವು ಕ್ಷಮೆ ಕೇಳಿ ಅವ್ರು ಬಂದ ಮೇಲೆ ಮತ್ತೆ ನಿಮ್ಮ ಓಟ್ಗಳು ಏನಾದ್ರು ಬೇರೆ ಕಡೆ ನೋಡೋಣ, ಡಿಸೈಡ್ ಮಾಡೋಣ. ನಮ್ಮ ಲೀಡರು, ಸಮಾಜದ ಲೀಡರ್, ಅಲ್ಪಸಂಖ್ಯಾತರ ಮಾರ್ಕ್ಸ್ ಲೀಡರ್ ಯಾರೀಗ ಸದ್ಯಕ್ಕಂದರೆ BZ ಜಮೀರ್ ಅಹಮದ್ ಬರಲಿ, ನೋಡೋಣ. ನಮ್ಮ ಪ್ರಕಾರ ಅವ್ರು ಬರಲ್ಲ. ಇಲ್ಲಿ ಅಭಿವೃದ್ಧಿ ಶೂನ್ಯ ಇದೆ, ಬದಲಾವಣೆ ತರೋಣ ಸರ್. ಬೇರೆದು ಹರಿಯಾಣದಲ್ಲಿ ಒಂದು ಸತಿ JDS ಬರುತ್ತೆ, ಒಂದು ಸತಿ BJP ಬರುತ್ತೆ, ಒಂದು ಸತಿ ಕಾಂಗ್ರೆಸ್ ಬರುತ್ತೆ. ಒಂದೇ ಕುಟುಂಬಕ್ಕೆ ಹಗಲೆಲ್ಲ ಗೆಲ್ಸಿದ್ರೆ ನಾವು ಬರೀ ಓಟ್ ಹಾಕೋಕ್ಕಿರೋದಾ? ಓಟ್ ಹಾಕೋಕ್ಕಿರೋದೇನು? ಓಟ್ ಹಾಕಿರ್ತೀವಿ, ಅಧಿಕಾರನ ಕೊಡ್ರಿ. ಈ ಕರ್ನಾಟಕದಲ್ಲಿ 1 ಕೋಟಿ ಇದ್ದೀವಿ ನಾವು. ನಮ್ದು MLAಗಳೇ ಎಷ್ಟಿದೆ? 9ರಿಂದ ಒಂದು ಶಿಗ್ಗಾಂವ್ನಲ್ಲಿ ಒಂದು MLA ಆಯ್ತು 10. ನಮ್ಮ ಪ್ರಕಾರ, ನಮ್ಮ ಕೌಂಟಿಂಗ್ ಪ್ರಕಾರ 20-25 MLA ನಾವು ಆಗಬೇಕಿತ್ತು. ಯಾಕೆ ನಮಗೆ ಬರೀ ಕಾಂಗ್ರೆಸ್ ಪಾರ್ಟಿ ಉಪಯೋಗ ಮಾಡ್ಕೊತಿದ್ದಾರೆ? ಬರೀ ಓಟಿಗೆ ಸೀಮಿತ ಏನು ನಾವು? ಇದು ಮೆಸೇಜ್ ಹೋಗಬೇಕು, ಹೈಕಮಾಂಡ್ಗೆ ಹೋಗಬೇಕು, ರಾಜ್ಯ ಸರ್ಕಾರಕ್ಕೆ ಹೋಗಬೇಕು. ಈ ಜನ ಒಂಥರ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಈಗ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸ್ತೀವಿ. ಆರ್ ಅಶೋಕ್ ಅವರು ಒಂದು ಮಾತು ಹೇಳಿದ್ರು, ನಿಮಗೆ ಗೊತ್ತಿರ್ಬೋದು. ಇಲ್ಲಿಗೇನಾದರೂ ಸಮರ್ ಶಾಮನೂರ್ ಅವ್ರನ್ನೇನಾದರೂ ಗೆಲ್ಲಿಸಿದ್ರೆ ಇನ್ನೂ 50 ವರ್ಷಗಳ ಕಾಲ ಮುಸ್ಲಿಮರಿಗೆ ಈ ಭಾಗದಲ್ಲಿ ಟಿಕೆಟ್ ಸಿಗೋದೇ ಇಲ್ಲ, ಇದೇ ನಮ್ಮ ಪ್ರಣಾಳಿಕೆ ಅನ್ನೋ ರೀತಿಯ ವ್ಯಂಗ್ಯ ಆಡಿದ್ದು. ಏನು ಹೇಳ್ತೀವಿ ಸರ್? ಆರ್ ಅಶೋಕ್ ಅವ್ರು BJP ಅವ್ರು ಹೇಳ್ತಾರೆ, ಅವ್ರು ಭಾಳ ಹೇಳ್ತಾರೆ. ಬೇಡ, ನಮಗೆ ನಮ್ಮ ಮುಸಲ್ಮಾನಿಗೆ ಜ್ಞಾನ ಇದೆ, ನಮಗೆ ಒಂದು ಗೊತ್ತಿದೆ. ಈ ಕ್ಷೇತ್ರ SS ಮಲ್ಲಿಕಾರ್ಜುನ್ ಅವ್ರು ಯಾಕೆ ಬಿಡ್ತಿಲ್ಲ ಅಂದರೆ, ಇದು ಅಡ್ವಾನ್ಸ್ ಆಗಿ ಟುವಾಲ್ ಹಾಕ್ತಾರೆ. ಇದು ಟುವಾಲ್ ಬಸ್ನಲ್ಲಿ ಹೋಗಿದ್ರೆ ಟುವಾಲ್ ಹಾಕ್ತಾರೆ, ಗೊತ್ತಿರೋ ಟಿಕೆಟ್ ಅಂತ. ಅದಕ್ಕೋಸ್ಕರ ಹಾಕ್ತಿರೋದು. 17 ತಿಂಗಳ ನಂತರ ಮುಂಬರುವ ಸಾರ್ವಜನಿಕ ಚುನಾವಣೆ 2028ರಲ್ಲಿ SS ಮಲ್ಲಿಕಾರ್ಜುನ್ ಇಲ್ಲಿ ಬಂದು ನಿಂದ್ರಕ್ಕೆ ಇದು ಆಲ್ರೆಡಿ ಟುವಾಲ್ ಹಾಕ್ತಿರೋದು. ಅವ್ರಿಗೆ ಗೊತ್ತಿದೆ, ಉತ್ತರ ಕ್ಷೇತ್ರದಲ್ಲಿ 2028ರಲ್ಲಿ ಅವ್ರು ಗೆಲ್ಲಲ್ಲ. ಮುಂದೆ ಸಂಸದರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ಲಲ್ಲ. ಅದಕ್ಕೆ ಈ ಸಲ ಆಲ್ರೆಡಿ ಟುವಾಲ್ ಹಾಕ್ತಿರೋದು. ಈ ಟುವಾಲ್ಗೋಸ್ಕರ ಇಷ್ಟು ಕಷ್ಟಪಡ್ತಿರೋದು. ಈಗ ದಿವಂಗತ ಶಾಮನು ಶಿವಶಂಕರಪ್ಪ ಇದ್ದರು, ಅವ್ರ ವಯಸ್ಸು ಪ್ರಕಾರ ಅವ್ರಿಗೆ ಬೆಲೆ ಕೊಟ್ಟು ಎಲ್ಲರೂ ಓಟ್ ಹಾಕ್ತಿದ್ರು. ಒಂದೇ ಕುಟುಂಬಕ್ಕೆ ಎಷ್ಟಲ್ಲಿ ಗೆಲ್ಲಿಸ್ಬೇಕೇನು ಸರ್? ಬೇರೆ ಪಾರ್ಟಿನಲ್ಲಿ ಕಾರ್ಯಕರ್ತರಿಲ್ಲ, ಯುವಕರಿಲ್ಲ, ಅಷ್ಟೇ, ಮತ್ತೇನಿಲ್ಲ. ಈ ಸಲ ನಾವು ಅಲ್ಪಸಂಖ್ಯಾತರು ಎಲ್ಲರೂ ಇರಲಿ, ನಾವು ಇರ್ಬೋದು ಅಭಿಮಾನಿ, ಬೇರೆಯವರು ಇರ್ಬೋದು ಹೇಳ್ಬೋದು. ಮತ್ತು ಮತದಾರರು ಈ ಸಲ ಡಿಸೈಡ್ ಮಾಡ್ಕೊಂಡಾರೆ ಯಾರಿಗೆ ಆಗಬೇಕು, ಯಾರಿಗೆ ಗೆಲ್ಲಿಸ್ಬೇಕು, ಯಾರಿಗೆ ಸೋಲಿಸ್ಬೇಕಂದ್ರೆ ಅದು ಡಿಸೈಡ್ ಆಗಿದೆ. ಪೂರ್ತಿ ಕ್ಯಾಬಿನೆಟ್ ಬಂದ್ರೇನಾ ಈ ಥರದ್ದು 2026ರಲ್ಲಿ ಉಪಚುನಾವಣೆ ರಿಸಲ್ಟ್ ಫಲಿತಾಂಶ ಈ ಸೋನಿಯಾ ಗಾಂಧಿಗೆ ಗೊತ್ತಾಗುತ್ತೆ ಮುಸಲ್ಮಾನರು ಏನು ಮಾಡಿದಾರಂತ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.